ಕೋಟಿಗೊಬ್ಬ ಅನ್ನೋ ಸಿನಿಮಾ ಏಪ್ರಿಲ್ 10th 2026 ಅಲ್ಲಿ ಹೊಸ ಟೆಕ್ನಾಲಜಿ ಮೂಲಕ ಡಿಜಿಟಲೈಸ್ ಮಾಡಿ ರಿಲೀಸ್ ಮಾಡ್ತಾರೆ. ಬ್ಯಾಂಗ್ಳೂರ್ ಪ್ರಸನ್ನ ಥಿಯೇಟರ್ ಅಲ್ಲಿ ಅದು ಎಷ್ಟು ದೊಡ್ಡ ರೆಕಾರ್ಡ್ ನ ಕ್ರಿಯೇಟ್ ಮಾಡ್ತು ಅಂತ ನಮ್ಗೆಲ್ರಿಗೂ ಗೊತ್ತು. ಈಗ 2ನೇ ವಾರ ಪ್ರಸನ್ನ ಥಿಯೇಟರ್ ಅಲ್ಲಿ ಕಂಟಿನ್ಯೂ ಆಗ್ತಾ ಇದೆ. ಇವತ್ತಿಂದ ಮೈಸೂರು ಗಾಯತ್ರಿ ಥಿಯೇಟರ್ ಅಲ್ಲಿ ರಿಲೀಸ್ ಮಾಡಿದ್ದಾರೆ. ದೊಡ್ಡ ಮಟ್ಟಕ್ಕೆ ಓಪನಿಂಗ್ ತಗೊಂಡಿದೆ. ಅದು ಮಾತ್ರ ಅಲ್ಲ, ಮಾರ್ನಿಂಗ್ ಶೋ ಮತ್ತು ಮ್ಯಾಟ್ನಿ ಹೌಸ್ಫುಲ್ ಆಗಿದೆ. ಮೈಸೂರಲ್ಲಿರೋ ವಿಷ್ಣುದಾದ ಅಭಿಮಾನಿಗಳು ಕೋಟಿಗೊಬ್ಬ ಸಿನಿಮಾನ ದೊಡ್ಡ ಮಟ್ಟಕ್ಕೆ ಎಂಜಾಯ್ ಮಾಡ್ತಾ ಇದ್ದಾರೆ. ಫಸ್ಟ್ ಡೇ ಇಂದಾನೆ ಆ ಸಿನಿಮಾದ ಸೆಲೆಬ್ರೇಷನ್ ಶುರು ಆಗಿದೆ. ಆ ವಿಷ್ಣುವರ್ಧನ್ ಇವತ್ತು ಹಬ್ಬದ ವಾತಾವರಣದಲ್ಲಿ ಒಬ್ಬ ಶರಣರ ಮರಣದಲ್ಲಿ ನೋಡು ಅಂತಾರೆ. ಒಬ್ಬ ಮನುಷ್ಯ ಏನು ಒಳ್ಳೇದು ಮಾಡಿದನಕ್ಕೆ ಅದು ಶರಣರ ಮರಣದಲ್ಲಿ ನೋಡು ಅನ್ನೋದಕ್ಕೆ ಅದಕ್ಕೆ ವಿಷ್ಣುವರ್ಧನ್ ಸಾಕ್ಷಿ. ವಿಷ್ಣುವರ್ಧನ್ಗೆ ಇವತ್ತು ಎಲ್ಲೆಲ್ಲೂ ಒಂದು ಅಭಿನಂದನೆಗಳು. ಇಷ್ಟು ಮಟ್ಟಿಗೆ ಜನ ಅಭಿಮಾನಿಗಳು ಇವತ್ತಿನ ಜನರೇಷನ್, ಹಳೆ ಜನರೇಷನ್ ಎಲ್ಲ ಸೇರ್ಕೊಂಡಿದ್ದಾರೆ ಅಂದ್ರೆ ಅವ್ರಿಗೂ ಯಾರಿಗೂ ಗೊತ್ತೇ ಇದ್ದಂಗೆ ಮಾಡಿರುವಂತ ಸೇವೆ, ಮಾಡಿರುವಂತ ದಾನ ಧರ್ಮ ಅದು ಇವತ್ತು ಅಚ್ಚರಿಯಾಗಿ ಉಳಿದಿರುವಂತದ್ದು.